ಬನ್ನಿ ಇವಾಗ ಭಾಗ್ಯನ ಚಟ್ನಿನ ಏನ್ ಹೇಳ್ದೈತಿ ಗೊಜ್ಜಾ ಚಟ್ನಿನ ಬಗ್ಗೆ ಯಾವ್ದಾರ ಅನ್ಕೋಬಹುದು. ನಾಳೆ ಟೊಮೆಟೊ ಇದೆ, ಬೆಳ್ಳುಳ್ಳಿ ಇದೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ತುಂಬ ಡಿಫ್ರೆಂಟ್ ಆಗಿ ವೆರೈಟಿ ರೆಸಿಪಿ. ಹಾಗೆ ನಾನು ಮಾಡ್ತಾ ಇಲ್ಲ, ಬೇರೆ ಯಾರೋ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ, ಹಾಗೆ ಯಾರು ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡೋಣ. ನೋಡಿ, ಇವರೇ ನಮ್ಮ ರೆಸಿಪಿ ಮಾಡೋರು. ಇವಾಗ ಇವರೇ ಒಂದು ರೆಸಿಪಿ ಹೇಳ್ಕೊಡ್ತಾರಂತೆ. ಏನು ರೆಸಿಪಿ ಅಂತ ಅವರಿಗೆ ಕೇಳೋಣ. ಅವರು ಫ್ರೆಂಡ್ ಮನೆಯಲ್ಲಿ ತಿಂದಿರೋದಂತೆ. ಯಾವಾಗ ತಿಂದಿದ್ದು ಫ್ರೆಂಡ್ ಮನೆಯಲ್ಲಿ? ಮೊನ್ನೆ ನಾನು ತಿಂದೆ, ಅದು ಸಖತ್ತಾಗಿತ್ತು. ಹಾಗೆ ನನ್ನ ಫ್ರೆಂಡ್ ಅಂತ ನಾನು ರೆಸಿಪಿನ ಕೇಳಿದೆ, ಅದಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ಅದು ಯಾವ ತರ ಅಂತ ಮಾಡೋಣ ಬನ್ನಿ. ಏನಿಲ್ಲ, ಇಲ್ಲಿ ಟೊಮ್ಯಾಟೊ ಇದೆ. ಎಷ್ಟು ಟೊಮೊಟೊ ತಗೊಂಡಿರೋದು? ಟೊಮ್ಯಾಟೊ ಟೊಮೊಟೊ ಎಷ್ಟು? 4 ಟೊಮ್ಯಾಟೊ ಇದೆ. ಬೆಳ್ಳುಳ್ಳಿ ಇದೆ, ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಉಪ್ಪು, ಎಣ್ಣೆ ಮತ್ತೆ ಖಾರ. ಇಷ್ಟು ಸಾಕ ರೆಸಿಪಿಗೆ? ನೆಕ್ಸ್ಟ್ ಏನು ಮಾಡಬೇಕು? ನಾನು ಈ ರೆಸಿಪಿ ಯಾವತ್ತೂ ಮಾಡೂ ಇಲ್ಲ, ನೋಡೂ ಇಲ್ಲ. ಆದರೆ ಭಾಗ್ಯ ತುಂಬ ಇಷ್ಟ ಆಗಿದೆ ಅಂತ ಬಂದಿದ್ದಾಳೆ, ಅದಕ್ಕೆ ಮಾಡ್ತಾ ಇದ್ದಾಳೆ. ನೋಡೋಣ ಏನೇನು ಮಾಡಬೇಕು. ಇಲ್ಲಿ ಪ್ಯಾನ್ ಕಾಯಕ್ಕಿಟ್ಟಿನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ, ಆಮೇಲೆ ಟೊಮ್ಯಾಟೊ, ನೆಕ್ಸ್ಟ್ ಇದಾದ್ಮೇಲೆ ಅದ್ರೊಳಗಡೆನೆ ಬೆಳ್ಳುಳ್ಳಿ ಹಾಕ್ಬೇಕು. ಅದರಲ್ಲೇ ಬೆಳ್ಳುಳ್ಳಿ ಹಾಕ್ಬೇಕಾ? ಎಣ್ಣೆ ಇರೋದ್ರಲ್ಲಿ. ಆಮೇಲೆ ಇದ್ರ ಮೇಲೆ ಮುಚ್ಕೊಳ್ಳೋಣ. 2 ನಿಮಿಷ ಇದನ್ನ ಫಸ್ಟ್ ಬೇಯಿಸ್ಕೊಳ್ಳೋಣ. ನೋಡಿ, ಇದು ಟೊಮ್ಯಾಟೊ ಬೇಯ್ತಾ ಇದೆ. 2 ನಿಮಿಷ ಆಯ್ತು. ಈಗ ಇದನ್ನ ಮತ್ತೆ ತಿರುಗಿಸ್ಕೋಬೇಕಾ? ನೋಡಿ, ಈ ರೀತಿ ಆದ್ಮೇಲೆ ಮತ್ತೆ ತಿರುಗಿಸಿ ಹಾಕೋಬೇಕಂತೆ. ಈ ಕಲರ್ ಬರಬೇಕು. ಈ ಕಲರ್ ಬಂದ್ಮೇಲೆ ಇದನ್ನ ತಿರುಗಿಸಿ ಹಾಕೋಬೇಕು. ಇವಾಗ ನೋಡಿ, ಎಲ್ಲ ಹಾಕಿದ್ದಾಯ್ತು. ತಿರ್ಗಾ ಈ ಸೈಡ್ ಬೇಯಬೇಕು, ಯಾಕಂದ್ರೆ ಸಿಪ್ಪೆ ಬರ್ಬೇಕು. ಅದಕ್ಕೋಸ್ಕರ ಇನ್ನೂ 2 ನಿಮಿಷ ಬೇಯಲಿ. ನೋಡಿ, ಇಲ್ಲಿ 2 ನಿಮಿಷ ಆಯ್ತು. ಇದು 2 ನಿಮಿಷ ತಣ್ಣಗಾಗ್ಲಿ. ಇದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಇದು ಸ್ವಲ್ಪ ಬಿಸಿ ಇದೆ. ಇದನ್ನ ಸಿಪ್ಪೆ ನೋಡಿ ಎಷ್ಟು ಈಸಿಯಾಗಿ ಬರ್ತದೆ, ಆ ತರ ಬೇಯಿಸ್ಕೋಬೇಕು. ಅಮ್ಮ, ನಂಗೊಂದು ಮಿಕ್ಸಿಂಗ್ ಬೌಲ್ ಬೇಕಲ್ಲ, ತಗೊಳ್ಳಿ. ತಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಈ ತರ ಫ್ರೈ ಆದ್ರೆ ತಿನ್ನುವಾಗ ಒಂಥರ ಟೇಸ್ಟ್ ಬಾಯಿಗೆ ಸಿಗುತ್ತೆ. ಬೇಕಂದ್ರೆ ನೀವು ಮಾಡ್ಕೊಂಡು ನೋಡ್ತೀನಿ, ಮಾಡ್ಕೊಂಡು ತಿನ್ನಿ, ಎಷ್ಟು ಟೇಸ್ಟ್ ಆಗಿರುತ್ತೆ. ನೀವು ಅನ್ನಕ್ಕಾಗ್ಲಿ, ಚಪಾತಿ, ಪೂರಿ, ಪರೋಟ, ದೋಸೆ, ಇಡ್ಲಿ ಎಲ್ಲದಕ್ಕೆ ಬೇಕಂದ್ರೂ ನೀವು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ಸೂಪರ್ ಆಗಿ ಇರುತ್ತೆ. ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಬೆಳ್ಳುಳ್ಳಿ ಜಾಸ್ತಿ ತಿನ್ನಲ್ಲ, ಬರೀ ಟೇಸ್ಟಿಗೋಸ್ಕರ ಹಾಕಿದ್ದೀನಿ. ನೀವು ಯಾರು ಬೆಳ್ಳುಳ್ಳಿ ಜಾಸ್ತಿ ತಿಂತೀರಾ ಅವರು ಬೆಳ್ಳುಳ್ಳಿ ಹಾಕೊಳ್ಳಿ, ಸಖತ್ತಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಮತ್ತೆ ಟೊಮೆಟೊ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗಿದೆ ಅಂತ. ಇದು ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆ ನಾವೀಗ ನಾನು ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೊಂತಿದ್ದೀನಿ.
ಇವಾಗ ಈರುಳ್ಳಿ ಹಾಕೊಂಡಾಗೆ ಆಯಿತು. ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಹಾಕೊತೀನಿ, ಯಾಕಂದರೆ ಖಾರ ಜಾಸ್ತಿ ಇದೆ ಅದಕ್ಕೋಸ್ಕರ. ಮತ್ತು ಇದಕ್ಕೆ ನಾನು ಹಸಿ ಕರಿಬೇವನ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಬಾಯಿಗೆ ಟೇಸ್ಟ್ ಇರುತ್ತೆ ಹಸಿ ಕರಿಬೇವು ಹಾಕೋದ್ರಿಂದ. ಕಟ್ ಮಾಡಿ ಹಾಕಿ. ಹಾಗೆ ನಾನಿಲ್ಲಿ ಸ್ವಲ್ಪ ಖಾರ ತೊಗೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಸ್ವಲ್ಪನೇ ಖಾರ ಸಾಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತಂತ ಕೊತ್ತಂಬರಿ ಹಾಕೋಣ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ, ನಮ್ಗೆ ಇಷ್ಟ ಸಾಕು. ಆಮೇಲೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ನೋಡಿ, ಈ ಥರ ಸ್ಪೂನಲ್ಲಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ. ನೀವು ಚಿಕ್ಕ ಮಕ್ಳಿಗಾಗಲಿ ಯಾರಿಗಾಗಲಿ ನೀವು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಮಕ್ಳಿಗೆ ಕೊಡೋದ್ರಿಂದ ಹಸಿಮೆಣ್ಸಿನ್ಕಾಯಿನ ರುಬ್ಬಾರು ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಬರೀ ಖಾರ ಹಾಕ್ಕೊಳ್ಳಿ ಸಾಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿದ್ದು ಟೊಮ್ಯಾಟೊ ಚಟ್ನಿ ರೆಡಿ ಆಯಿತು. ಒಗ್ಗರಣೆ ಮಾಡೋದು ಬೇಡ, ಮಿಕ್ಸಿಯಲ್ಲಿ ರುಬ್ಬೋದು ಬೇಡ, ಇಷ್ಟು ಚೆನ್ನಾಗಿರುತ್ತೆ. ಬರೀ ನಿಮಗೆ ಎಣ್ಣೆ ಮತ್ತು ಟೊಮೊಟೊ ಇದ್ರೆ ಸಾಕು ಈ ಚಟ್ನಿ ಮಾಡೋಕ್ಕೆ. ನಾನು ನಿಮ್ಗೀಗ ಸರ್ವ್ ಮಾಡಿ ತೋರಿಸ್ತೀನಿ. ಅಮ್ಮ ಟೇಸ್ಟ್ ಮಾಡ್ತಾರಂತೆ. ಚಪಾತಿಗಾಗಲಿ ಅನ್ನಕ್ಕಾಗಲಿ ನೀವು ಯಾವ್ದು ಬೇಕಂದ್ರೂ ತಿನ್ಬೋದು. ಈಗ ಅಮ್ಮ ಚಪಾತಿ ಜೊತೆ ತಿಂತಿದ್ದಾರೆ, ಯಾವ ಥರ ಟೇಸ್ಟ್ ಆಗಿದೆ ಅಂತ ಅಮ್ಮ ನೋಡ್ತಾರೆ. ನೋಡಿ, ಚಪಾತಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಮ್ಮಮ್ಮಂಗೆ ಮೊದಲೇ ತುಪ್ಪ ಅಂದರೆ ಜಾಸ್ತಿ ಇಷ್ಟ, ಅದಕ್ಕೋಸ್ಕರ ತುಪ್ಪನ ಹಾಕ್ತಾ ಇದ್ದೀನಿ. ಇವಾಗ ಅಮ್ಮ ಇದನ್ನು ಇವಾಗ ಟೇಸ್ಟ್ ಮಾಡಿ ನೋಡ್ತಾರೆ. ಬನ್ನಿ, ಇವಾಗ ಭಾಗ್ಯನ್ ಚಟ್ನಿನ ಏನು ಹೇಳೋದೈತಿ, ಗೊಜ್ಜಾ ಚಟ್ನಿನ ಭಾಗ್ಯ? ಗೊಜ್ಜು ಯಾವ್ದಾರ ಅನ್ಕೋಬೋದು, ಗೊಜ್ಜು ಅನ್ಕೊಂತೀನಿ ನಾನಂತೂ. ಸೂಪರ್ ಆಗಿದೆ ರೀ. ನಾನು ಯಾವತ್ತೂ ತಿಂದಿರಲಿಲ್ಲ ಇದು ಟೇಸ್ಟು, ಸಖತ್ತಾಗಿದೆಯಪ್ಪ. ಹಿಂಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಹಿಂಗೆ ಎತ್ಕೊಂಡು ತಿಂದ್ಬಿಟ್ರೆ ಆಹಾ, ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ಒನ್ ಟೈಮ್ ಇದನ್ನೇನಾದರೂ ತಿಂದ್ರೂ ಯಾವ ಪಲ್ಯನೂ ಮಾಡಲ್ಲ, ಯಾವ ಸಾಂಬಾರು ಮಾಡಲ್ಲ ನೀವು, ಅಷ್ಟು ಟೇಸ್ಟಾಗಿದೆ ಇದು. ಕಳೆದೋಗ್ಬಿಡ್ತೀರಾ ಖಂಡಿತ, ಸಖತ್ತಾಗಿದೆ. ನಾನಂತೂ ಇದು ಇವಾಗ ಪ್ಲೇಟ್ ಖಾಲಿ ಮಾಡ್ತೀನಿ.